ಇವತ್ತು ಇವತ್ತು ಬೆಳಗ್ಗೆ ನಮ್ಮೆಲ್ಲರ ಮೈಸೂರಿನ ರಾಜರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ, ಮಹಾತ್ಮ ಗಾಂಧಿಯವರ ಪ್ರತಿಮೆ, ಕುವೆಂಪುರವರ ಪ್ರತಿಮೆ ಮತ್ತು ಬಸವಣ್ಣನ ಪ್ರತಿಮೆಗೆ ಎಲ್ಲ ಒಂದು ಪುಷ್ಪಾರ್ಚನೆ ನೀಡ್ತಾ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುತ್ತೆ. ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರಿದ್ದಾರೆ. ರಾಜ್ಯಾಧ್ಯಕ್ಷರು, 2 ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ. ಇವತ್ತಿಗೆ ಪರಿಸ್ಥಿತಿ ಹೇಗಿದೆ ಸರ್ ಕ್ಷೇತ್ರದಲ್ಲಿ? ಆಗಲೇ ಚುನಾವಣೆಯ ವಾತಾವರಣ ಸೃಷ್ಟಿಸಲಾಗಿದೆ. ನಾವು ನಮ್ಮ ಪಕ್ಷದ ಪರವಾಗಿ ಮತ್ತು ಪ್ರಧಾನಮಂತ್ರಿ ಅವರ ಪರವಾಗಿ ಆಗಲೇ ಮೈಸೂರು ಮತ್ತು ಕೊಡಗು ನಿಂತಿದೆ. ಅದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ. ಸೊ ಪಕ್ಷಗಳನ್ನು ತೆಗಳುವಂತದ್ದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಯಾವ ರೀತಿ ಹೋಗ್ಬೇಕು ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಲ್ಲರಿಗೂ ಒಂದು ಆದರ್ಶಪೂರ್ವಕವಾಗಿ ನಡೆದ್ರೆ ಅದು ಒಳ್ಳೇದು ಅನ್ಸುತ್ತೆ. ಆದರೆ ಅದು ನಿಮ್ಗೆ ಗೊತ್ತಿದೆ, ಅದೇ ರೀತಿ ನಡೆಯುವಂಥದ್ದು ಏನೋ ನಿರೀಕ್ಷೆ ಇಲ್ಲ. ಅದು ಯಾವಾಗ ಬರುತ್ತೋ ಆ ಸವಾಲನ್ನು ಹೇಗೆ ಪರಿಹರಿಸ್ಬೋದು ಅಂತ ನಾವು ನೋಡ್ತೀವಿ. ಸರ್, ಇಲ್ಲಿ ವೆಂಕಟೇಶ್ವರ್ ಕೂಡ ಹೇಳಿದ್ದಾರೆ ಸರ್, ಸಚಿವರು ಯದುವೀರವ್ರು ಯಾರು ನಾವು ಕೂಡ ನಮ್ಗಂತೂ ಗೊತ್ತಿಲ್ಲ, ನೋಡೇ ಇಲ್ಲ ನಾನು. ಜನಗಳ ಹತ್ರ ಹೇಗೆ ಬರ್ತಾರೆ ಅವರು? ಟೀಕೆಗಳು ಶುರು ಆಗ್ತದೆ ಸರ್. ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಕೆಲಸ ಇರ್ಬೋದು. ಅದನ್ನ ಅವ್ರು ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಓದಲಿ ಬಂದಲ್ಲಿ ಎಲ್ಲ ಬರೀ ಜಾತಿ ಅಸ್ತ್ರ ಬಳಸ್ತಾ ಇದ್ದಾರೆ ಸರ್. ಒಕ್ಕಲಿಗ ಅಸ್ತ್ರ ನೆಲೆ ಕೂಡ ಸಿಎಂ ಅವರು ಇರ್ಬೋದು, ಸಚಿವರು ಇರ್ಬೋದು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಕೂಡ ದೇವೇಗೌಡರು ಅಂತ ಆರೋಪ ಮಾಡಿದ್ದಾರೆ ಸರ್. ನಾವೆಲ್ಲ ಭಾರತಕ್ಕಾಗಿ, ದೇಶಕ್ಕಾಗಿ, ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ. ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನ್ ಅನ್ನು ಮಾಡ್ತಾ ಇದೀವಿ. ನಮ್ಮ ದೇಶ ಮುಖ್ಯ, ಭಾರತ ಮುಖ್ಯ. ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಬೇಕು. ಸರ್, ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅದಕ್ಕೇನು ನಿಜ, ಅದು ಸುಳ್ಳು.